ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇದು 2 ದಿನದ ವ್ಲಾಗ್‌ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬುಧವಾರ ಹಾಗೆ ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನು ಹೆಚ್ಚು ನಾನು ಮನೇಲಿ ಸ್ಪೆಂಡ್ ಮಾಡ್ದಿರೋ ರೀಸನ್ ನಾನು 2 ದಿನ, 3 ದಿನದ ವ್ಲಾಗ್‌ನ ಮರ್ಜ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಅದೇ ರೀತಿ 2 ದಿನದ ವ್ಲಾಗ್ ಆಗಿರುತ್ತೆ. ಇದು ನಾನು ಬುಧವಾರ ಸಂಜೆ ಆಫೀಸಿಂದ ಬಂದಮೇಲೆ ಶೂಟ್ ಮಾಡಿರುವಂಥ ವ್ಲಾಗ್. ನನ್ನ ಮಗಳು ಇನ್ನು ಮುಖನೂ ತೊಳ್ದಿಲ್ಲ. ಬಂದು ಅವತ್ತಿನ ದಿನ ಯೂನಿಫಾರ್ಮ್ ಇರಲಿಲ್ಲ, ಕಲರ್ ಡ್ರೆಸ್ ಇದ್ದಿದ್ದು. ಹಾಗಾಗಿ ಯಾವ ಡ್ರೆಸ್ಸಲ್ಲಿ ಹೋಗಿದ್ಲು ಅದೇ ಡ್ರೆಸ್ಸಲ್ಲಿ ಇನ್ನು ಹಾಗೆ ಇದ್ಲು. ಸರಿ ಬಂದಮೇಲೆ ನಾನು ಫ್ರೆಶ್ ಅಪ್ ಆಗಿ ಅವಳಿಗೂ ಹೋಗಿ ಮುಖ ತೊಳ್ಕೊಂಡು ಬಾ ಅಂಥೇಳಿ ಅವಳಿಗೂ ಫ್ರೆಶ್ ಅಪ್ ಮಾಡಿ ಹೊರಗಡೆ ಹೋಗೋಣ. ಸ್ವಲ್ಪ ತರಕಾರಿಗಳೆಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ. ನಾಳೆಗೂ ತಿಂಡಿಗೆ ನಾನು ರೆಡಿ ಮಾಡ್ಕೋಬೇಕಂದ್ರೆ ಹಿಂದಿನ ದಿನವೇ ಏನಿದೆ ಏನಿಲ್ಲ ನೋಡ್ಕೋಬೇಕು. ವೀಕ್ಲಿ ಒಂದ್ಸಲ ತರಕಾರಿ ಎಲ್ಲ ತೊಗೊಂಡು ಬಂದರೆ ಸಾಕಾಗುತ್ತೆ, ಸಮ್ಟೈಮ್ಸ್ ಇರೋದಿಲ್ಲ. ಸೊ ಆ ಥರ ಆಗಿದ್ದ ದಿವಸ ನಾನು ಸಂಜೆ ಹೋಗಿ ತೊಗೊಂಡು ಬರಬೇಕಾಗುತ್ತೆ. ಅದೇ ಥರ ಇವತ್ತೂ ಕೂಡ ಮನೆಯಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಖಾಲಿ ಆಗಿತ್ತು. ಹಾಗಾಗಿ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರೋಣ, ನೀನು ರೆಡಿ ಆಗು, ನಾನು ಫ್ರೆಶ್ ಅಪ್ ಆಗ್ತೀನಿ ಅಂದ್ಬಿಟ್ಟು ಇಬ್ಬರು ಇವಾಗ ರೆಡಿ ಆಗ್ತಾ ಇದ್ದೀವಿ. ಅವರಪ್ಪನೂ ಕೂಡ ಬರ್ತೀನಿ ಅಂತ ಹೇಳಿದರು. ಸರಿ 3 ಜನನೂ ಹೋಗಿದ್ದು ಬರೋಣ ಅಂತ ಹೇಳಿ ನಾವಿಬ್ಬರು ರೆಡಿ ಆಗ್ತಾ ಇದ್ದೀವಿ. ಅವರು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ನಾನು ಮಿರರ್ ಕೆಳಗಡೆ ಈ ಥರ ಒಂದು ಪುಟ್ಟದ್ದು ಫ್ಲಿಪ್ಕಾರ್ಟಿಂದ ತರಿಸಿಟ್ಕೊಂಡಿದ್ದೆ. ಅಂದರೆ ಮೇಕಪ್ ಐಟಮ್ಸ್ ಏನೇನಿದೆ ಅದು ಆರ್ಗನೈಸ್ ಮಾಡಲಿಕ್ಕೋಸ್ಕರ ಇದೊಂದು ಏನು ಹೇಳ್ತಾರೆ ಇದಕ್ಕೆ, ಆರ್ಗನೈಸರ್ ಅಂತ ಹೇಳ್ಬೋದು. ಸೊ ಸಣ್ಣ ಪುಟ್ಟದೆಲ್ಲ ನಾವು ಅಲ್ಲಿ ಇಲ್ಲಿ ಇಟ್ಟು ಮಿಸ್ ಆಗ್ತಾ ಇರುತ್ತೆ, ಕರೆಕ್ಟ್ ಟೈಮ್ಗೆ ಬೇಕಾದಾಗ ಸಿಗೋದಿಲ್ಲ. ಹಾಗಾಗಿ ನಾನು ಫಸ್ಟೆಲ್ಲ ಒಂದು ಪೌಚ್ ಒಳಗಡೆ ಹಾಕಿ ಇಟ್ಕೊತಾ ಇದ್ದೆ. ಆ ಪೌಚ್ ಗಲೀಜಾಗ್ತಾ ಬರ್ತಾಯಿತ್ತು. ಹಾಗೆ ಬೇರೆ ಪೌಚ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಅದೇ ಟೈಮಲ್ಲಿ ನಾನು ಫ್ಲಿಪ್ಕಾರ್ಟಲ್ಲಿ ನೋಡಿದಾಗ ಈ ಥರ ಆರ್ಗನೈಸರ್ ನನಗೆ ನೋಡಿದೆ. ಸೊ ಹಾಗಾಗಿ ಇದು ಚೆನ್ನಾಗಿದೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಎಲ್ಲ ಸಣ್ಣ ಪುಟ್ಟದ ಲಿಪ್ಸ್ಟಿಕ್ಕು, ಐಲೈನರು, ಪೆನ್ಸಿಲ್ಸು ಮತ್ತು ಪಿನ್ಸ್ ನೋಡ್ಬೋದು. ಅಂದರೆ ಡ್ರಾಯರ್ ಥರ ಎಲ್ಲ ಕೊಟ್ಟಿದ್ದಾರೆ, ಅದಕ್ಕೂ ಹಾಕಿಟ್ಕೊಳ್ಬೋದು. ನಾನು ಕಾಟನ್ಸು ಏನೇನು ಡೈಲಿ ಯೂಸ್ ಮಾಡ್ತಿರ್ತೀನಿ ಸಣ್ಣ ಪುಟ್ಟ ಐಟಮ್ಸ್ ಅದೆಲ್ಲ ನೀಟಾಗಿ ಹಾಕಿಟ್ಟಿದ್ದೀನಿ. ಸೊ ಹಾಗಾಗಿ ನಿಮಗೂ ಕೂಡ ತೋರಿಸ್ದೆ. ಏನಾದರೂ ನಿಮಗೆ ಹೆಲ್ಪ್ ಅನಿಸಿದ್ರೆ ನೀವು ಕೂಡ ಫ್ಲಿಪ್ಕಾರ್ಟಲ್ಲಿ ಮೇಕಪ್ ಸೆಟ್ ಆರ್ಗನೈಸೇಷನ್ ಅಂತ ಏನಾದರೂ ಹಾಕಿದ್ರೆ ನಿಮಗೆ ಸರ್ಚ್ ಮಾಡಿದ್ರೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ತುಂಬ ವೆರೈಟೀಸು ಸಿಗುತ್ತೆ. ನಾನು ಅಫೋರ್ಡಬಲ್ ಪ್ರೈಸಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಅಂದ್ಬಿಟ್ಟು ಇದೊಂದು ತರಿಸ್ಕೊಂಡಿದ್ದೆ. ಸೊ ನನ್ನ ಮಗಳಿಗೆ ಹೇಳಿದ್ನಲ್ಲ, ಕೂದಲೆಲ್ಲ ಬೆಳಿಗ್ಗೆ ಹೆಂಗೆ ಹಾಕಿದೆ ಹಾಗೆ ಇರೋದಿಲ್ಲ. ಅವಳು ಪುಟ್ಟು ಕೂದಲಿರೋದ್ರಿಂದ ಎಲ್ಲ ಬಿಚ್ಕೊಂಡು ಬಿಟ್ಟಿರ್ತಾಳೆ. ಹಾಗಾಗಿ ಮತ್ತೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ತಲೆಗೆ ಮತ್ತೆ ಒಂದು ಜುಟ್ಟು ಹಾಕೋಣ ಅಂದ್ಬಿಟ್ಟು ಬಾಚ್ತಾ ಇದ್ದೀನಿ. ಅವಳು ಕೂದಲು ಬಾಚಬೇಕಂದ್ರೆ ತುಂಬ ನಾನು ಸ್ಟ್ರಗಲ್ ಮಾಡಬೇಕು. ಸ್ವಲ್ಪ ರಫಾಗಿ ಬಾಚಿದ್ರೂ ಹತ್ಬಿಡ್ತಾಳೆ. ಬಾಚಬೇಡ ಅಂತ ಹಠ ಮಾಡ್ಕೊಂಡು ಕೂತ್ಕೊಳ್ತಾಳೆ. ಸೊ ಹಾಗಾಗಿ ನೈಸ್ ಮಾಡಿ ಪೂಸಿ ಹೊಡೆದು ಬಾಚಬೇಕು. ಹಂಗಿದ್ರೂ ಸ್ವಲ್ಪ ಹಿಂಗೆ ಪೇಯ್ನ್ ಚೆಳ್ಳಂದರೆ ಸಾಕು ಕೂದಲು ಹತ್ಕೊಂಡು ಕೂತ್ಕೊತಾಳೆ. ನೋಡಿ ಆಲ್ರೆಡಿ ಸ್ಟಾರ್ಟ್ ಆಯಿತು. ಮತ್ತೆ ನೈಸ್ ಮಾಡಿ ಸರ್ಕಸ್ ಮಾಡಿ ಅವಳಿಗೆ ಕೂದಲನ್ನ ಬಾಚಬೇಕು. ಇವಾಗ ಸ್ವಲ್ಪ ಅವಳಿಗೆ ಜುಟ್ಟು ಹಾಕೋ ಥರ ಬಂದಿದೆ ಏರ್ಸ್ ಎಲ್ಲ. ಫಸ್ಟ್ ಅವಳಿಗೆ ಅಷ್ಟೊಂದು ಇರಲಿಲ್ಲ, ಕಟಿಂಗ್ ಮಾಡಿಸ್ಬಿಡ್ತಾ ಇದ್ದೆ. ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿರೋದ್ರಿಂದ ಏನಾದರೂ ಪ್ರೋಗ್ರಾಮ್ಸ್ಗೆ ಅವಳಿಗೆ ಜಡೆ ಎಲ್ಲ ಹಾಕಬೇಕಲ್ಲ. ಸೊ ಹಾಗಾಗಿ ಇವಾಗ ಕಟಿಂಗ್ ಮಾಡಿಸ್ತಿಲ್ಲ, ಹಾಗೆ ಕೂದಲು ಬೆಳೆಸೋಣ ಅಂದ್ಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಚಿ ಬಾಚ್ತಾ ಇದ್ದೀನಿ. ಸ್ವಲ್ಪ ಗ್ರೋತ್ ಆಗಿದೆ. ಇವಳಿಗೆ ಸ್ವಲ್ಪ ಗ್ರೋತ್ ಕಡಿಮೆನೇ ಇದೆ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ನೈಸ್ ಹೇರು, ಅಂದರೆ ತುಂಬ ಥಿನ್ ಹೇರ್ ಅವಳಿಗೆ. ಜೊತೆಗೆ ಗ್ರೋತು ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ತಾನೇ ಇರ್ತೀನಿ ಈ ನಡುವೆ. ಸರಿ ಇವಾಗ ತಲೆ ಎಲ್ಲ ಬಾಚಿದ್ದಾಯಿತು. ಸರಿ ಮುಖ ತೊಳ್ಕೊಂಡು ಬಾ ಅಂತ ಹೇಳ್ತಾ ಇದ್ದೀನಿ ಇವಾಗ ಅವಳಿಗೆ. ನೋಡೋಣ. ಅಲ್ಲೋಡಲ್ಲಿ ಬೇಕು, ಅಲ್ಲಿ ಬೇಕು ಹೋಗ್ತಾ ಅಲ್ಲ, ಎಲ್ಲಿ ಬನ್ರಿ ಮತ್ತೆ.
ಬಾ, ಎರಡು ಬೇಕು. ಅವಳು ಒಂದಿನನೂ ಹೋಮ್ವರ್ಕ್ ಮಾಡಲ್ಲ. ಹೋಮ್ವರ್ಕ್ ಇಲ್ಲ. ನೀನು ಹೋಮ್ವರ್ಕ್ ಡೈಲಿ ಮಾಡಲ್ವಾ? ಏನು ಕೊಟ್ಟಿದ್ರಿ ಇವತ್ತು ಹೋಮ್ವರ್ಕು? ಹಿಂದಿ ಕೊಟ್ಟಿದ್ರ, ಮಾಡಾಯ್ತಾ? ನಾನಿವಾಗ ಇಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವಲಕ್ಕಿ ಜಾಸ್ತಿ ಇತ್ತು ಮನೆಯಲ್ಲಿ, ಯೂಸೇ ಮಾಡಿಲ್ಲ. ಯಾಕಂದರೆ ಅವಲಕ್ಕಿ ಉಪ್ಪಿಟ್ಟನ್ನ ನಮ್ಮ ಮನೇಲಿ ಯಾರೂ ಇಷ್ಟಪಟ್ಟು ತಿನ್ನಲ್ಲ. ಸೊ ಹಾಗಾಗಿ ಜಾಸ್ತಿ ಉಳಿದಿದ್ದ ರೀಸನ್ ಇವಾಗ ಮಾಡ್ಕೊಳ್ಳೋಣ. ಸಾಂಬಾರು ಯಾಕಂದರೆ ಕಡಿಮೆ ಇತ್ತು, ಏನಾದರೂ ಬೇರೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸರಿ ಅವಲಕ್ಕಿ ಇದೆಯಲ್ಲ, ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ. ನನ್ನ ಹಸ್ಬೆಂಡ್ ಸಾಂಬಾರಲ್ಲಿ ರೊಟ್ಟಿ ಹಾಕ್ಕೊಟ್ರೆ ತಿನ್ಕೊತಾರೆ, ಮಟನ್ ಸಾಂಬಾರಿತ್ತು. ಸೊ ಹಾಗಾಗಿ ಆಗುತ್ತೆ ಅಂಥೇಳಿ ಮಾಡ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಗುರುವಾರದ ವ್ಲಾಗ್ ಆಗಿರುತ್ತೆ, ಕಂಟಿನ್ಯೂಷನ್ನು. ಮಾರ್ನಿಂಗ್ ನಾನು 5:30 ಇರ್ಬೋದು. ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಎದ್ದು ಬಂದ ತಕ್ಷಣ ನಾನು ಫಸ್ಟ್ ಅಡುಗೆ ಕೆಲಸನೇ ಮುಗಿಸ್ಬೇಕು. ಯಾಕಂದರೆ ಇವಾಗ ಸಾಂಬಾರು ಮಾಡಬೇಕು, ಮತ್ತು ನನ್ನ ಮಗಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಹಾಗಾಗಿ ಎರಡೆರಡು ಅಡುಗೆ ಮಾಡಬೇಕಾಗತ್ತೆ. ಸಮ್ಟೈಮ್ಸ್ ಒಂದೊಂದು ದಿನ ಸಾಂಬಾರು ಇರುತ್ತೆ, ಬರೀ ಬ್ರೇಕ್ಫಾಸ್ಟಿಗೆ ಮಾತ್ರ ಬಾಕ್ಸ್ಗೆ ಹಾಕೋಕ್ಕೆ ಮಾತ್ರ ಮಾಡ್ಕೊಳ್ತೀನಿ. ಸಾಂಬಾರು ಇಲ್ಲದೇ ಇರೋ ದಿನ ಸಾಂಬಾರು ಮಾಡಿ ಲಂಚ್ ಬಾಕ್ಸ್ಗೂ ರೆಡಿ ಮಾಡಿ ಎರಡೆರಡು ಅಡುಗೆ ಮಾಡಬೇಕು. ಹಾಗಾಗಿ ನೆನ್ನೆನೇ ತರಕಾರಿ ಎಲ್ಲ ತೊಗೊಂಡು ಬಂದಿದ್ನಲ್ಲ, ಸರಿ ತರಕಾರಿ ಬೇಳೆ ಸಾಂಬಾರು ಮಾಡೋಣ, ಅದ್ರ ಜೊತೆಗೆ ನಾನು ಬಾಕ್ಸ್ಗೆ ಲಂಚ್ ಹಾಕೋದಕ್ಕೆ ಅಂತ ಹೇಳಿ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿರಲಿಲ್ಲ. ಇದು ಮೊಸರನ್ನಕ್ಕೆ ನಾನು ಒಗ್ಗರಣೆ ಮಾಡ್ತೀನಿ. ಅಂದರೆ ಈ ಮಜ್ಜಿಗೆ ಹುಳಿ ಅಂತ ಮಾಡ್ತಾರಲ್ಲ, ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಬರೀ ಮಜ್ಜಿಗೆ ಥರ ಮಾಡಲ್ಲ, ಮೊಸರು ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ ಇದೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಡ್ತೀನಿ. ಅದನ್ನು ಆಮೇಲೆ ತೋರಿಸ್ತೀನಿ. ಆ ರೀತಿ ಮಾಡಿಬಿಟ್ಟು ನನ್ನ ಬಾಕ್ಸ್ಗಿಗೂ ಮತ್ತು ನನ್ನ ಮಗಳು ಬಾಕ್ಸಿಗೂ ಅದನ್ನು ಮಾಡಿಕೊಂಡೆ. ಹಾಗೆ ಇವಾಗ ತರಕಾರಿ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಸಾಂಬಾರಿಗೆ ನಾನು ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ತರೋದು ಮರ್ತೋಯ್ತು, ಇಲ್ಲಾಂದರೆ ಅದನ್ನು ತೊಗೊಂಡು ಬರ್ತಾಯಿದ್ದೆ. ಈ 3 ಐಟಮ್ಸ್ನ, ಅಂದರೆ 3 ತರಕಾರಿಗಳನ್ನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಏನಾದರೂ ಸೊಪ್ಪನ್ನ ನಾವು ದಂಟಿನ ಸೊಪ್ಪು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಸೊಪ್ಪು ತೊಗೊಂಡು ಬಂದಿಲ್ಲ. ನಾನು ಸೊಪ್ಪುಗಳು ತರೋದು ಮೊಸೊಪ್ಪು ಏನಾದರೂ ಮಾಡಬೇಕಿದ್ರೇ ನಾನು ಸೊಪ್ಪು ತೊಗೊಂಡು ಬರ್ತೀನಿ. ಬಟ್ ಇವಾಗ ಅಂದ್ಕೊಳ್ತಾ ಇದ್ದೀನಿ ಎಲ್ಲ ಅಡುಗೆನಲ್ಲೂ ಸ್ವಲ್ಪ ಇವಾಗ ಸೊಪ್ಪುಗಳನ್ನ ಆ್ಯಡ್ ಮಾಡ್ಕೊಬೇಕು. ನಾನು ಇವಾಗ ನಾನ್ ವೆಜ್ ಐಟಮ್ಸ್ನ ಸ್ವಲ್ಪ ನಮ್ಮ ಮನೇಲಿ ಕಡಿಮೆ ಮಾಡಿದ್ದೀವಿ, ಯಾರೂ ಅಷ್ಟು ಇಷ್ಟಪಟ್ಟು ತಿಂತಾ ಇಲ್ಲ. ಹಾಗೆ ನಾನು ಕಾಯಿ ಐಟಮ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಅವಾಗ ಪ್ರತಿಯೊಂದಕ್ಕೂ ಕಾಯಿ ತುರಿದು ಅಥವಾ
ಕಾಯಿನ ಪೇಸ್ಟ್ ಮಾಡಲಿಕ್ಕೆ ಇನ್ನು ಒಂದು ಖಾರ ರುಬ್ಬಿದ್ರೂ ಅದಕ್ಕೂ ಕಾಯಿ ಎಲ್ಲದಕ್ಕೂ ಕಾಯಿ ಹಾಕ್ತಾಯಿದ್ದೆ. ಒಂದು ಚಿತ್ರಾನ್ನ ಮಾಡಿದ್ರೂ ಯಾವುದೇ ಪಲ್ಯ ಏನು ಮಾಡಿದ್ರೂ ಕಾಯಿ ಬೇಕೇ ಬೇಕಿತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆಗಳಿಗೂ ನಾನು ಕಾಯಿನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕಾಯಿ ಮತ್ತು ಮಟನ್ನು ಚಿಕನು ಈ ಥರ ಐಟಮ್ಸ್ಗಳನ್ನ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫ್ಯಾಟ್ ಜಾಸ್ತಿ ಆಗುತ್ತೆ. ಮತ್ತು ಕಾಯಿ ಗ್ಯಾಸ್ಟ್ರಿಕ್ಗೆ ಅಂತ ಹೇಳ್ತಾರೆ, ಜೀರ್ಣ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಅದೆಲ್ಲ ಅವಾಯ್ಡ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಅಡುಗೆಗಳನ್ನ ಮಾಡಿಕೊಂಡ್ರೆ ರುಚಿಯಾಗುತ್ತೆ. ನಾವು ಎಲ್ಲ ಥರ ಐಟಮ್ಸ್ ಹಾಕಿ ಮಾಡಬೇಕಂತ ಏನಿಲ್ಲ. ಸಿಂಪಲ್ಲಾಗಿ ನಮ್ಮ ಮಾಡಿಕೊಂಡ್ರೂ ಅಡುಗೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನಿವಾಗ ಕೆಲವೊಂದು ಐಟಮ್ಸ್ನ ಸ್ಕಿಪ್ ಮಾಡ್ತೀನಿ. ಬೇಕಾಗಿರುವಂಥದ್ದು ಬಾಡಿಗೆ ವಿಟಮಿನ್ಸ್ ಸಿಗೋವಂಥ ಐಟಮ್ಸು, ಎನರ್ಜಿ ಸಿಗೋವಂಥ ಐಟಮ್ಸು, ಜೀರ್ಣ ಚೆನ್ನಾಗಾಗೋ ಐಟಮ್ಸ್ಗಳನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ತರಕಾರಿ, ಸೊಪ್ಪು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಯೂಸ್ ಮಾಡ್ತೀನಿ ಇನ್ನು ಮುಂದೆ. ವೆಜಿಟೇಬಲ್ಸ್ ಆಗ್ಬೋದು, ಸೊಪ್ಪು ಆಗ್ಬೋದು, ಈ ಥರ ಏನೇನು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ನಾನು ಹೇಳಿದ್ನಲ್ಲ ಮೊಸರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಂತ, ಅದಕ್ಕೆ ನಾನು ಸೌತೆಕಾಯಿ ತೊಗೊಂಡು ಬಂದಿದ್ದೆ. ನಾನಿಲ್ಲಿ ಬೂದ್ಗುಂಬಳಕಾಯಿ ಹಾಕ್ತಾಯಿಲ್ಲ. ಬೂದ್ಗುಂಬಳಕಾಯಿ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ ಅದನ್ನು ತಿನ್ನೋಕ್ಕೆ. ಹಾಗಾಗಿ ಸೌತೆಕಾಯಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಅದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಎಣ್ಣೆಗೆ ಈರುಳ್ಳಿ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಅದು ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದು ಪೇಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕುಕುಂಬರ್ ಏನು ಕಟ್ ಮಾಡಿಟ್ಕೊಂಡಿದ್ದೆ ಸೌತೆಕಾಯಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಮೊಸರನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಇದು ಮುಗಿದು. ಅದು ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಏನಾದರೂ ಎಮರ್ಜೆನ್ಸಿಗೆ ಸಾಂಬಾರು ಏನಾದರೂ ಇಲ್ಲ ಅಂತ ಅಂದರೆ ಇದನ್ನು ಮಾಡ್ಕೋಬೋದು. ನಾನಿವತ್ತು ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕಲಿಕ್ಕೆ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಅವಳಿಗೆ ಮೊಸರನ್ನ ತುಂಬ ಇಷ್ಟ ಆಗುತ್ತೆ. ಬರೀ ಮೊಸರನ್ನ ಕೊಡೋಕ್ಕೆ ನನಗೆ ಅಷ್ಟೊಂದೇನು ಇಷ್ಟ ಆಗೋಲ್ಲ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಈ ಥರ ನನಗೂ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಸೌತೆಕಾಯಿ ಅಂದ್ರೂ ತುಂಬ ಇಷ್ಟ. ಹಾಗಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ರೆಡಿಯಾಗಿದೆ ಇವಾಗ. ಹಾಗೆ ಬಿಸಿ ಅನ್ನ ಕೂಡ ಮಾಡಿಟ್ಟಿದ್ದೀನಿ. ಮತ್ತು ಮೊಸರು ಒಗ್ಗರಣೆ ಹಾಕ್ಕೊಂಡಿರೋದು ಇಲ್ಲಿ ಇಟ್ಕೊಂಡಿದ್ದೀನಿ. ಬಾಕ್ಸ್ಗಳಿಗೂ ಎಲ್ಲ ಪ್ಯಾಕ್ ಮಾಡಿದ್ದಾಗಿದೆ. ಸ್ನ್ಯಾಕ್ಸು ಮತ್ತು ಲಂಚು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಾಟ್ಲಿಗೆ ನೀರು ತುಂಬಿಸಿಟ್ಟಿದ್ದೀನಿ. ಹಾಗೆ ಲಾಸ್ಟಲ್ಲಿ ನಾನು ಫೈನಲಾಗಿ ಟೀ ಮಾಡಿಕೊಂಡು ಮೇಲೆ ಬರ್ತೀನಿ. ಅದನ್ನು ಕುಡಿದ್ಬಿಟ್ಟು ಮತ್ತೆ ನಾನು ಸ್ನಾನ ಮಾಡಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿಯಾಗಿ ಅವಳು ರೆಡಿ ಮಾಡಿಸಿ ನಾನು ರೆಡಿಯಾಗಿ ಹೊರಡೋದಷ್ಟೇ ಇರೋದು ಇವಾಗ. ನಾನು ಬ್ರೇಕ್ಫಾಸ್ಟ್ ಮನೇಲಿ ಮಾಡ್ಕೊಂಡು ಹೋಗೋದಿಲ್ಲ, ಅದನ್ನು ಪ್ಯಾಕ್ ಮಾಡ್ಕೊಂಡೇ ಹೊರಟೋಗ್ಬಿಡ್ತೀನಿ. ಅಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ನಾನು ತಿನ್ಕೊತೀನಿ. ಟೈಮ್ ಇರೋದಿಲ್ಲ, ಬಸ್ ಹೊರಟೋಗ್ಬಿಡುತ್ತೆ. ನಾನು 7:40ಗೆ ನಾನು ಮನೆ ಬಿಡಬೇಕು. ಹಾಗಾಗಿ ಬಾಕ್ಸ್ ತೊಗೊಂಡು ಹೋಗ್ಬಿಡ್ತೀನಿ. ಬೇಗ ಬೇಗ ರೆಡಿ ಆಗ್ತಾಯಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಟೈಮ್ ಆಗೋಯ್ತು. ಗಡಿಬಿಡಿನಲ್ಲಿ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ. ಅವಳು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾಳೆ. ಅವಳಿಗಿರೋದು 8:10ಗೆಲ್ಲ ಅವಳಿಗೆ ವ್ಯಾನ್ ಬರುತ್ತೆ. ಬಟ್ ನಾನು ಹೊರಡೋ ಟೈಮ್ ಅಷ್ಟರಲ್ಲಿ ಅವಳಿಗೂ ರೆಡಿ ಮಾಡಬೇಕಲ್ಲ. ಹಾಗಾಗಿ ಅವಳು ಮುಂಚಿತವಾಗೇ ರೆಡಿ ಮಾಡಿ ಕೂರಿಸಿರ್ತೀನಿ. ಅವಳಿಗಿನ್ನ ಮುಂಚೆ ನಾನೇ ಹೊರಡಬೇಕು. ನನಗಿರೋದು 8 o'clock ಬಸ್, ಅಥವಾ 7:50 ಒಂದು ಬರುತ್ತೆ. ಆ ಥರ 7:40ಗೆಲ್ಲ ನಾನು ಮನೆ ಬಿಟ್ಟು ನಂಗೆ ಕರೆಕ್ಟಾಗಿ ಬಸ್ ಕ್ಯಾಚ್ ಆಗುತ್ತೆ. ಹಾಗಾಗಿ ಅವಳಿಗಿನ್ನ ಮುಂಚೆ ನಾನು ಹೊರಡಬೇಕು. ಅವಳು ಫ್ರೀಯಾಗಿ ಕೂತಿದ್ದೀನಲ್ಲ, ನಾನು ವೀಡಿಯೋ ಮಾಡ್ತೀನಿ ಕೊಡು ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದಾಳೆ. ನಾನು ಫುಲ್ ಅರ್ಜೆನ್ಸಿನಲ್ಲಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಿರ್ಲಿಲ್ವೇನೋ, ಬಟ್ ನನ್ನ ಮಗಳು ವಿಡಿಯೋ ಮಾಡಿಕೊಡ್ತಿರೋದಕ್ಕೆ ಅಟ್ ದ ಎಂಡಿಂಗಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಟ್ರೈಪೋಡ್ಗೆ ಫಿಕ್ಸ್ ಮಾಡಿ ನಾನು ವಿಡಿಯೋ ರೆಕಾರ್ಡ್ ಮಾಡೋಷ್ಟು ಟೈಮ್ ಇರೋದಿಲ್ಲ. ಒಂದೊಂದು ನಿಮಿಷನೂ ಕೂಡ ನನಗೆ ಅವಾಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ನನ್ನ ಮಗಳು ಇವಾಗ ರೆಡಿ ಆಗಿದ್ದಾಳೆ. ಅವಳಿಗೆ 2 ಜುಟ್ಟು ಹಾಕಿದ್ದೀನಿ ಇವತ್ತು. ಅವಳು ಬರೀ 1 ಜುಟ್ಟು ಹಾಕು ಅಂತ ಗಲಾಟೆ ಮಾಡ್ತಿದ್ಲು. ಇಲ್ಲ ಚಿನ್ನೋ 2 ಜುಟ್ಟು ಹಾಕಿದ್ರೆ ಚೆನ್ನಾಗಿನ್ನ ಕೂದಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು 2 ಜುಟ್ಟು ಹಾಕಿದ್ದೀನಿ. ಹಾಗೆ ನಂದು ವಾಚಸ್ ಎಲ್ಲ ಇಲ್ಲಿ ಇಟ್ಟಿರ್ತೀನಿ. ಹೊರಡುವಾಗ ಗಡಿಬಿಡಿನಲ್ಲಿ ನಾನು ಕಟ್ಕೊಳ್ಳೋಕ್ಕೂ ಟೈಮ್ ಇರಲ್ಲ, ಕೈಲಿ ಹಿಡ್ಕೊಂಡು ಹಾಗೆ ಓಡ್ತಾ ಇರ್ತೀನಿ ಬ್ಯಾಗ್ ಎತ್ಕೊಂಡು. ಹಸ್ಬೆಂಡು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಾರೆ. ಅವ್ರು ಕೆಳಗಡೆ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ. ಓಕೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.